ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಲಾವೋಸ್. ಇದು ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ ಇವುಗಳ ಮಧ್ಯೆ ಸೇರಿಕೊಂಡಿರುವ ಒಂದು ಚಿಕ್ಕ ದೇಶ. ಆಗ್ನೇಯ ಏಷ್ಯಾದ ಈ ಭೂ ಆವೃತ ದೇಶವನ್ನು ದಿ ಲ್ಯಾಂಡ್ ಆಫ್ ದಿ ಮಿಲಿಯನ್ ಎಲಿಫೆಂಟ್ಸ್ ಅಂತಲೂ ಕರೆಯುತ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದು ನಾವು ಈ ದೇಶದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಸ್ಟಿಕ್ಕಿ ರೈಸ್ನ ರಾಜರು. ಲಾವೋಸ್ನ ಜನರಿಗೆ ಅನ್ನ ಎಂದರೆ ಪ್ರಾಣ, ಅದರಲ್ಲೂ ಸ್ಟಿಕ್ಕಿ ರೈಸ್ ಅಂದರೆ ಅವರ ಜೀವಾಳ. ಸಂಶೋಧನೆಯ ಪ್ರಕಾರ ಲಾವೋಸ್ ಜನರು ವರ್ಷಕ್ಕೆ ಸುಮಾರು 170 kgಗಿಂತಲೂ ಹೆಚ್ಚು ಸ್ಟಿಕ್ಕಿ ರೈಸನ್ನು ತಿನ್ನುತ್ತಾರೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು. ಅವರ ಸಂಸ್ಕೃತಿ ಇದರಲ್ಲಿ ಅನ್ನ ಎಷ್ಟು ಬೆರೆತು ಹೋಗಿದೆ ಅಂದರೆ ಅವರು ಒಬ್ಬರನ್ನು ಕೇಳುವ ಮೊದಲ ಪ್ರಶ್ನೆಯೇ ಕಿಂಗ್ ಖಾವಾ ಲಿಯೋ ಬೋ, ಅಂದರೆ ನೀನು ಅನ್ನ ಮಾಡಿದೆಯಾ ಅಥವಾ ಅನ್ನವನ್ನು ಊಟ ಮಾಡಿದೆಯಾ ಎಂಬರ್ಥ ಇದು ಹೋಲುತ್ತದೆ. ಫ್ಯಾಕ್ಟ್ ನಂಬರ್ 2, ಮಿಲಿಯನ್ ಆನೆಗಳ ನೆಲ. ನಾವು ಈಗಾಗಲೇ ಹೇಳಿದಂತೆ ಲಾವೋಸ್ನ ಹಿಂದಿನ ಹೆಸರು ಲ್ಯಾನ್ ಜಾಂಗ್, ಅಂದರೆ ಮಿಲಿಯನ್ ಆನೆಗಳ ಸಾಮ್ರಾಜ್ಯ. ಇಲ್ಲಿ ಒಂದಾನೊಂದು ಕಾಲದಲ್ಲಿ ಲೆಕ್ಕವಿಲ್ಲದಷ್ಟು ಕಾಡಾನೆಗಳಿದ್ದವು. ಆನೆ ಅವರ ಇತಿಹಾಸದ ಭಾಗ ಮಾತ್ರವಲ್ಲ, ಅವರ ರಾಷ್ಟ್ರೀಯ ಪ್ರಾಣಿ ಕೂಡ ಹೌದು. ಆದರೆ ಇಂದು ಕಾಡಾನೆಗಳ ಸಂಖ್ಯೆ ಸುಮಾರು 800ಕ್ಕೆ ಇಳಿದಿದೆ. ಈಗ ಅವುಗಳನ್ನು ಉಳಿಸಲು ಅಭಯಾರಣ್ಯಗಳು ಮತ್ತು ಸಂರಕ್ಷಣೆ ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 3, ವಿಶ್ವದ ಅತಿ ಹೆಚ್ಚು ಬಾಂಬ್ ದಾಳಿಗೊಳಗಾದ ದೇಶ. ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅಮೆರಿಕವು ಲಾವೋಸ್ನ ಮೇಲೆ 2 ಮಿಲಿಯನ್ ಟನ್ಗಳಿಗೂ ಹೆಚ್ಚು ಬಾಂಬ್ಗಳನ್ನು ಸುರಿಸಿತು. ಇದು ಎರಡನೇ ವಿಶ್ವ ಯುದ್ಧದಲ್ಲಿ ಸುರಿಸಿದ ಒಟ್ಟು ಬಾಂಬ್ಗಳಿಗಿಂತಲೂ ಹೆಚ್ಚು. ಯುದ್ಧ ಮುಗಿದು ಎಷ್ಟೋ ವರ್ಷಗಳಾದರೂ ಸುಮಾರು 30% ಬಾಂಬ್ಗಳು ಸ್ಫೋಟಗೊಳ್ಳದೆ ಹಾಗೇ ಉಳಿದಿವೆ. ಆದರೆ ಲಾವೋಸ್ನ ಜನರು ಆ ದುರಂತವನ್ನು ಅದನ್ನು ಕೂಡ ಕಲೆಯಾಗಿ ಪರಿವರ್ತಿಸಿದ್ದಾರೆ. ಬಾಂಬ್ ಶೆಲ್ಗಳನ್ನೇ ಬಳಸಿ ಮನೆಗೆ ಅಲಂಕಾರ, ತೋಟಕ್ಕೆ ಸಾಧನ ಮತ್ತು ಆಭರಣಗಳನ್ನು ಕೂಡ ತಯಾರಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 4, ಸಮುದ್ರವಿಲ್ಲದಿದ್ದರೂ ಇವೆ ಸಾವಿರಾರು ದ್ವೀಪಗಳು. ಲಾವೋಸ್ ಒಂದು ಭೂ ಆವೃತ ದೇಶ, ಅದಕ್ಕೆ ಸಮುದ್ರ ತೀರವೇ ಇಲ್ಲ. ಆದರೆ ಈ ದೇಶದ ದಕ್ಷಿಣ ಭಾಗದಲ್ಲಿ ಮೆಕಾಂಗ್ ನದಿಯಲ್ಲಿ ಒಂದು ಅದ್ಭುತ ನೋಟವಿದೆ. ಅದನ್ನೇ ಸಿ ಫಾನ್ ಡಾನ್ ಅಥವಾ 4000 ದ್ವೀಪಗಳ ಎಂದು ಕರೆಯುತ್ತಾರೆ. ಮಳೆಗಾಲದಲ್ಲಿ ನೀರಿನ ಮಟ್ಟ ಹೆಚ್ಚಿದಾಗ ಈ ಸಣ್ಣ ಪುಟ್ಟ ದ್ವೀಪಗಳು ಸಾವಿರಾರು ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ನೀವು ಸಮುದ್ರ ತೀರದ ಫೀಲನ್ನು ಪಡೆಯಬಹುದು. ಫ್ಯಾಕ್ಟ್ ನಂಬರ್ 5, ರಹಸ್ಯಮಯ ಜಾಡಿಗಳ ಬಯಲು. ಉತ್ತರ ಲಾವೋಸ್ನಲ್ಲಿರುವ ಪ್ಲೇನ್ ಆಫ್ ಜಾಕ್ಸ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿ ಸಾವಿರಾರು ಬೃಹತ್ ಕಲ್ಲಿನ ಜಾಡಿಗಳ ಚದುರಿ ಬಿದ್ದಿವೆ. ಇವುಗಳ ವಯಸ್ಸು ಸುಮಾರು 2000 ವರ್ಷಗಳಿಗಿಂತಲೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಆದರೆ ಇವುಗಳನ್ನು ಯಾರು ಮಾಡಿದರೋ, ಯಾವುದಕ್ಕಾಗಿ ಮಾಡಿದರೋ, ಇದು ಇನ್ನೂ ಒಂದು ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ. ಕೆಲವರು ಇವುಗಳನ್ನು ಹೆಣದ ಚಿತಾಗಾರಕ್ಕಾಗಿ ಬಳಸಿದ್ದಾರೆ ಎನ್ನುತ್ತಾರೆ. ಇನ್ನು ಕೆಲವರು ಪ್ರಾಚೀನ ಮದ್ದನ್ನು ತುಂಬಿಡಲು ಬಳಸುತ್ತಿದ್ದರು ಎಂದು ಹೇಳುತ್ತಾರೆ. ಫ್ಯಾಕ್ಟ್ ನಂಬರ್ 6, ಕಾಫಿ ಪ್ರಿಯರಿಗೆ ಸ್ವರ್ಗ. ಏಷ್ಯಾದಲ್ಲಿ ಕಾಫಿ ಹೆಸರು ಕೇಳಿದಾಗ ನಮಗೆ ನೆನಪಾಗೋದು ವಿಯೆಟ್ನಾಂ ಅಥವಾ ಇಂಡೋನೇಷ್ಯಾ. ಆದರೆ ಲಾವೋಸ್ ಕೂಡ ಉತ್ತಮ ಗುಣಮಟ್ಟದ ಕಾಫಿಯನ್ನು ಉತ್ಪಾದಿಸುತ್ತದೆ. ದಕ್ಷಿಣ ಲಾವೋಸ್ನ ಬೊಲೆವೆನ್ ಪ್ರಸ್ಥಭೂಮಿ ಕಾಫಿ ಬೆಳೆಗೆ ಪ್ರಸಿದ್ಧ. ಇಲ್ಲಿನ ಜ್ವಾಲಾಮುಖಿ ಮಣ್ಣಿನಲ್ಲಿ ಬೆಳೆದ ಅರಾಬಿಕಾ ಮತ್ತು ರೋಬಸ್ಟಾ ಕಾಫಿ ಬೀಜಗಳು ವಿಶ್ವದ ಅತ್ಯುತ್ತಮ ಕಾಫಿಗಳ ಸಾಲಿನಲ್ಲಿ ನಿಲ್ಲುತ್ತವೆ. ಲಾವೋಸ್ನಲ್ಲಿ ಕಾಫಿ ಅತಿದೊಡ್ಡ ಕೃಷಿ ರಫ್ತು ಉತ್ಪನ್ನವಾಗಿದೆ. ಫ್ಯಾಕ್ಟ್ ನಂಬರ್ 7, ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಇದು ಸಹ ಒಂದು. ಲಾವೋಸ್ ಅಧಿಕೃತವಾಗಿ ಲಾವೋ ಪೀಪಲ್ಸ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಗಿದೆ. ಇದು ವಿಶ್ವದಲ್ಲಿನ 5 ಉಳಿದಿರುವ ಕಮ್ಯುನಿಸ್ಟ್ ದೇಶಗಳಲ್ಲಿ ಇದು ಸಹ ಒಂದು. ಅಂದರೆ ಚೀನಾ, ವಿಯೆಟ್ನಾಂ, ಕ್ಯೂಬಾ, ಉತ್ತರ ಕೊರಿಯಾ ಮತ್ತು ಲಾವೋಸ್. 1975ರಲ್ಲಿ ಅಲ್ಲಿಂದ ಇಲ್ಲಿ ಒಂದೇ ಒಂದು ಪಕ್ಷ ಆಡಳಿತದಲ್ಲಿದೆ. ಆದರೂ ಲಾವೋಸ್ ಜನರು ಅತ್ಯಂತ ಶಾಂತಿ ಪ್ರಿಯರು ಮತ್ತು ಆತಿಥ್ಯಶೀಲರು ಎಂದು ಖ್ಯಾತಿ ಪಡೆದಿದ್ದಾರೆ. ಅವರ ರಾಜಧಾನಿ ವಿಯೆಂಟಿಯಾನ ತುಂಬ ನಿಧಾನಗತಿಯ ಜೀವನ ಶೈಲಿಗೆ ಹೆಸರುವಾಸಿಯಾಗಿದೆ. ಫ್ಯಾಕ್ಟ್ ನಂಬರ್ 8,
ವಿಚಿತ್ರ ಕ್ರೀಡೆ ಜಿರಳೆಯ ಕುಸ್ತಿ. ಲಾವೋಸ್ನಲ್ಲಿ ನೀವು ಕಾಣಬಹುದಾದ ಅತ್ಯಂತ ವಿಚಿತ್ರ ಕ್ರೀಡೆಗಳಲ್ಲಿ ಖಡ್ಗಮೃಗ ಜೀರುಂಡೆ ಕುಸ್ತಿ. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಜನರು ತಮ್ಮ ಸಾಕು ಜೀರುಂಡೆಗಳನ್ನು ಒಂದು ರಿಂಗ್ನಲ್ಲಿ ಬಿಡುತ್ತಾರೆ. ಯಾವ ಜೀರುಂಡೆ ತನ್ನ ಎದುರಾಳಿಯನ್ನು ಕೆಳಗೆ ಹಾಕುತ್ತದೆಯೋ ಅಥವಾ ಗಾಯಗೊಳಿಸುತ್ತದೆಯೋ ಅದು ವಿಜೇತ. ಇದು ಒಂದು ಜೂಜಿನ ಕ್ರೀಡೆಯೂ ಸಹ ಹೌದು. ಜನ ತಮ್ಮ ಜೀರುಂಡೆಗೆ ಕಬ್ಬು, ಬಾಳೆಹಣ್ಣು ತಿನ್ನಿಸಿ ಸಾಕುತ್ತಾರೆ. ಇದನ್ನು ಜಪಾನ್ ಮತ್ತು ಕೋಸ್ಟಾರಿಕಾದಲ್ಲೂ ಸಹ ನಾವು ಕಾಣಬಹುದು. ಫ್ಯಾಕ್ಟ್ ನಂಬರ್ 9, ನಾಗಾ ಸರ್ಪದ ಬೆಂಕಿಯ ಉಂಡೆಗಳು. ವಿಜ್ಞಾನಕ್ಕೆ ಸಿಗದ ನಂಬಿಕೆ ಮತ್ತು ಅದ್ಭುತಗಳು ಲಾವೋಸ್ನಲ್ಲಿವೆ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಲಾವೋಸ್ ಮತ್ತು ಥೈಲ್ಯಾಂಡ್ ನಡುವಿನ ಮೆಕಾಂಗ್ ನದಿಯಿಂದ ನೂರಾರು ಬೆಂಕಿಯ ಉಂಡೆಗಳು ಆಕಾಶಕ್ಕೆ ಚಿಮ್ಮುತ್ತವೆ. ಇದನ್ನು ನಾಗಾ ಫೈರ್ಬಾಲ್ಸ್ ಎನ್ನುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ನದಿಯ ಆಳದಲ್ಲಿ ವಾಸಿಸುವ ಪೌರಾಣಿಕ ಸರ್ಪ ನಾಗ ತನ್ನ ಸಂತೋಷಕ್ಕಾಗಿ ಇವುಗಳನ್ನು ಉಗುಳುತ್ತದೆ. ವಿಜ್ಞಾನಿಗಳು ಇದನ್ನು ನೈಸರ್ಗಿಕ ಅನಿಲದ ಸಂಗ್ರಹವಿರಬಹುದು ಎಂದು ಕರೆಯುತ್ತಾರೆ, ಆದರೆ ಸ್ಥಳೀಯರಿಗೆ ಇದು ನಾಗಾನ ಆಶೀರ್ವಾದವೇ ಸರಿ. ಫ್ಯಾಕ್ಟ್ ನಂಬರ್ 10, ಏಷ್ಯಾದ ಏಕಶೃಂಗಿ. ಲಾವೋಸ್ ಕೆಲವು ಅಪರೂಪದ ವನ್ಯಜೀವಿಗಳಿಗೆ ನೆಲೆಯಾಗಿದೆ. ಇವುಗಳಲ್ಲಿ ಅತ್ಯಂತ ವಿಶೇಷವಾದುದು ಸಾವಲ್ಲ. ಇದನ್ನು ಏಷ್ಯನ್ ಯೂನಿಕಾರ್ನ್ ಅಥವಾ ಏಷ್ಯಾದ ಏಕಶೃಂಗಿ ಎಂದು ಕರೆಯುತ್ತಾರೆ. ಇದು ಎಷ್ಟು ಅಪರೂಪ ಎಂದರೆ ಇದನ್ನು ವಿಜ್ಞಾನಿಗಳು ಮೊದಲ ಬಾರಿಗೆ 1992ರಲ್ಲಿ ಗುರುತಿಸಿದ್ದು. ಅದು ಜೀವಂತ ಪ್ರಾಣಿಯಾಗಿ ಅಲ್ಲ, ಅದರ ಕೊಂಬುಗಳನ್ನು ನೋಡಿ. ಇಂದಿಗೂ ಕಾಡಿನಲ್ಲಿ ಇದರ ಫೋಟೋ ಸಿಗುವುದೇ ಒಂದು ದೊಡ್ಡ ಸುದ್ದಿ ಆಗುತ್ತದೆ. ಲಾವೋಸ್ ಮತ್ತು ವಿಯೆಟ್ನಾಂ ಗಡಿಯ ಕಾಡುಗಳಲ್ಲಿ ಮಾತ್ರ ಇದು ಕಂಡುಬರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಲಾವೋಸ್ನ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.